ವೆಲ್ಕಮ್ ಬ್ಯಾಕ್ ಟು ಕಾಶಿ ವ್ಲಾಗ್ಸ್. ನಿಮ್ಮೆಲ್ರಿಗೂ ಹೊಸ ವಿಡಿಯೋದಲ್ಲಿ ಸ್ವಾಗತ. ಸೊ ನೀವೆಲ್ಲ ಕ್ಯಾಂಪಸ್ ಟೂರ್ ಬಗ್ಗೆ ವಿಡಿಯೋ ಕೇಳ್ತಾಯಿದ್ರಿ. ಸೊ ನಾನು ಅದು ಸಲುವಾಗಿ ಇವತ್ತು ಕ್ಯಾಂಪಸ್ ಟೂರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ಇವಾಗ ನಾನು ಬಂದುಬಿಟ್ಟು ಈ ಟೆಂಪಲ್ ಕಡೆ ಇದ್ದೀನಿ. ಹನುಮಾನ್ ಟೆಂಪಲ್ ಇದೆ. ಇದು ಹನುಮಾನ್ ಮತ್ತು ಗಣೇಶ ಇದ್ದಾರೆ ಇಲ್ಲಿ. ಸೊ ಒಳಗಡೆ ಒಂದು ಸರಿ ಹೋಗಿಬಿಟ್ಟು ದರ್ಶನ ತೊಗೊಂಡು ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇದು ಸೆಕೆಂಡ್ ಗೇಟ್, ಇದು ಎಂಟ್ರೆನ್ಸಿಂದ. ನೀವು ಇದು ಮೇನ್ ರೂಟು. ನೀವು ಫಸ್ಟ್ ಗೇಟಿಂದ ಬರಬೇಕಂದ್ರೆ ಡೈರೆಕ್ಟ್ ಬರಬೇಕು. ಸೀದಾ ಮೇನ್ ಗೇಟಿಂದ ಸೆಕೆಂಡ್ ಗೇಟಿಗೆ ಬರ್ತೀರಾ. ಸೊ ಸೆಕೆಂಡ್ ಗೇಟ್ ಬಂದಮೇಲೆ ವಿಶ್ವೇಶ್ವರಯ್ಯವ್ರದ್ದು ಮೂರ್ತಿ ಕಾಣುತ್ತೆ. ಸೊ ಇಲ್ಲಿ ಅಂಕಲ್ ಕುಂತಿರ್ತಾರೆ ಹಮೇಶ. ಸೊ ಅಲ್ಲಿ ವಿಶ್ವೇಶ್ವರಯ್ಯರವರ ಮೂರ್ತಿ ಸೆಂಟ್ರಲ್ಲಿದೆ. ಅದ್ರ ಹಿಂದ್ಗಡೆನೇ ವಾಚ್ ಟವರ್ ಇದೆ. ಇಲ್ಲಿ ಸೆಕ್ಯೂರಿಟಿ ಕಂಟ್ರೋಲ್ ರೂಮ್ ಇದೆ. ಸೊ ಎಲ್ಲ ಕ್ಯಾಮ್ರಾ ಇಲ್ಲೇ ಇದ್ದಾವೆ. ಇಲ್ಲಿ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇವಾಗ. ಇದು ಏನಾಗ್ತಾಯಿದೆ ಅಂತ ಇನ್ನೂ ಯಾರಿಗೂ ಐಡಿಯಾ ಇಲ್ಲ. ಸೊ ನನ್ನ ಜೊತೆ ಸುಷ್ಮಿತಾ ಇದ್ದಾಳೆ ಇವಾಗ. ಸೊ ಇಲ್ಲಿ ಬಂದಮೇಲೆ 2 ರೂಟ್ ಇರುತ್ತೆ. ಇದು ಸ್ಟ್ರೇಟಾಗಿ ಡಿಪಾರ್ಟ್ಮೆಂಟ್ ಕಡೆನೇ ಹೋಗುತ್ತೆ. ಆ ರೂಟ್ ಹೋದರೆ ಅದು ಸ್ಟೇಟ್ ಬ್ಯಾಂಕು ಮತ್ತು ಪೋಸ್ಟ್ ಆಫೀಸು ಮತ್ತು ಅಡ್ಮಿನಿಸ್ಟ್ರೇಟಿವ್ ಇದೆ. ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ರೂಟ್ ಬರೆದಿದ್ದೆ ನೋಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೊನ್ನೆ ಒಬ್ಬರು ಯಾರೋ ಕ್ಲಬ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಈ ಕಡೆ ಬರುತ್ತೆ ಕ್ಲಬ್ಸು. ಈ ರೂಟಿಗೆ ಗೆಸ್ಟ್ ಹೌಸ್ ಅದಾವು, ಕ್ಲಬ್ ಹೌಸ್ ಅದಾವು, ಮತ್ತು ಫ್ಯಾಕಲ್ಟಿ ಕ್ವಾರ್ಟರ್ಸು ಎಲ್ಲ ಇದೇ ರೂಟಿಗೆ ಅದಾವು. ಮತ್ತು ಇಲ್ಲಿ ಹೋದ್ರೆ ಒಂದು ನಾಗೇಶನ್ ಟೆಂಪಲ್ ಐತೆ. ಗೈಸ್, ಇದು ಗೆಸ್ಟ್ ಹೌಸ್, ವಿಟಿಯುದು ಗೆಸ್ಟ್ ಹೌಸು. ಇಲ್ಲಿ ವರ್ಷಕ್ಕೊಂದಿನ ಊಟ ಹಾಕ್ತಿರ್ತಾರು. ಇದನ್ನು ನೋಡ್ರಿ ಕ್ಲಬ್ ಹೌಸ್. ಯಾರೋ ನಮ್ಮ ಕಾಶಿ ಕಮೆಂಟ್ ಮಾಡಿದ್ದೀರಿ, ಇಲ್ಲದ ನೋಡ್ರಿ. ಹಿಂಗೆ ಇದೇ ರೂಟಿಗೆ ಹೋದ್ರೆ ನಾವು ಕ್ವಾರ್ಟರ್ಸ್ ಒಳಗೆ ಹೋಗ್ತೀವಿ. ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಎಲ್ಲ ಇಲ್ಲೇ ಇರ್ತಾರೋ. ಸೊ ಗೈಸ್, ಇಲ್ಲಿ ನೋಡ್ತೀರಾ ನೀವು, ಕ್ವಾರ್ಟರ್ಸ್ ಇದ್ದಾವೆ. ಸೊ ಇಲ್ಲೊಂದು ಫೌಂಟೇನ್ ಇದೆ. ಈ ಫೌಂಟೇನ್ ಎದುರುಗಡೆನೇ ನಮ್ಮ ವಿ ಸಿ ಸರ್ ಮನೆ ಇದೆ. ಇದೆ ನೋಡಿ ನಮ್ಮ ವಿ ಸಿ ಸರ್ ಮನೆ. ತುಂಬ ಚೆನ್ನಾಗಿದೆ. ಬಟ್ ನಮ್ಗೆ ಅಲವ್ ಇಲ್ಲ ಒಳಗಡೆ ಸ್ಟೂಡೆಂಟ್ಸ್ಗಳಿಗೆ. ಸೊ ಇಲ್ಲೊಂದು ರೂಟ್ ಬರುತ್ತೆ ಇದು. ಸೊ ಈ ರೂಟ್ ಬಂದುಬಿಟ್ಟು ನಿಮಗೆ ಪೋಸ್ಟ್ ಆಫೀಸ್ ಮತ್ತು SBI ಬ್ಯಾಂಕ್ ಬರುತ್ತೆ. ಇಲ್ಲಿ ಮಳೆ ಬರ್ತಾ ಇದೆ. ಆ ಕಡೆ ಬಂದುಬಿಟ್ಟು ಗರ್ಲ್ಸ್ ಹಾಸ್ಟೆಲ್ ಇದೆ. ಗರ್ಲ್ಸ್ ಹಾಸ್ಟೆಲ್ ಅಪೋಸಿಟ್ಟು ಮೆಸ್ ಇದೆ ಅವ್ರದ್ದು. ಈ ಕಡೆನೇ ಅವ್ರದ್ದೆಲ್ಲ ಸೆಟಲ್ಮೆಂಟ್ ಈ ಕಡೆನೇ ಇದೆ. ಸೊ ನಮ್ಮದು ಈ ರೂಟ್ ಇದಾಗುತ್ತೆ ಇವಾಗ ಹೋಗೋದು. ಇದು ಬಂದುಬಿಟ್ಟು ರಿಜಿಸ್ಟರ್ ಸರ್ ಮನೆ ಇದೆ. ಇದು ಕ್ಯಾಂಟೀನ್ ಇದೆ ಕಾಲೇಜ್ದು. ಇದು ಬ್ಯಾಂಕು, ಇದು ಪೋಸ್ಟ್ ಆಫೀಸು. ಇನ್ನೊಂದು ಕ್ಯಾಂಟೀನ್ ಇದೆ ಇಲ್ಲಿ, ಕಟೀಲ್ ಕ್ಯಾಂಟೀನ್ ಅಂತ. ಸೊ ಇಲ್ಲಿ ಎದುರುಗಡೆ ನಿಮ್ಗೆ ಕಾಣೋದು ಅಡ್ಮಿನಿಸ್ಟ್ರೇಷನ್ ಸೆಕ್ಷನು. ಸೊ ಇಲ್ಲಿ ನಿಮಗೆ ಫೈನಾನ್ಸ್ ಸೆಕ್ಷನು ಮತ್ತು ಎಕ್ಸಾಮ್ ಸೆಕ್ಷನ್ ಎಲ್ಲ ಈ ಕಡೆನೇ ಸಿಗೋದು. ಅದು ಮೇನ್ ರೂಟ್ ಅಲ್ಲಿರುತ್ತಲ್ಲ, ಅದು ಸೊ ಅದು ಇಲ್ಲಿ ಕನೆಕ್ಟ್ ಆಗುತ್ತೆ. ಇದು ಹೊರಗಡೆ ಹೋಗೋದು ಸಂತಿ ಬಸ್ತೋಡ್ಗೆ ಊರದು. ಸೊ ಇದು ಬಂದುಬಿಟ್ಟು ಗರ್ಲ್ಸ್ ಹಾಸ್ಟೆಲ್ ಇದು. ಸೊ ಅದ್ರ ಪಕ್ಕನೇ ಹಾಸ್ಪಿಟಲ್ ಇದೆ. ನಿಮಗೆ ಆ್ಯಂಬುಲೆನ್ಸ್ ಕಾಣಿಸ್ತಿರ್ಬೋದು. ಸೊ ಹಾಗೆ ನೋಡ್ತಿದ್ರೆ ಈ ಕಡೆ ಸಿಲ್ವರ್ ಜುಬ್ಲಿ ನಿಮ್ಮದು ಎಲ್ಲ ಎಕ್ಸಾಮ್ ವ್ಯಾಲ್ಯೂಯೇಷನ್ ಏನಿರುತ್ತಲ್ಲ, ಸೊ ಇದರಲ್ಲೇ ಆಗೋದು. ಹಾಸ್ಟೆಲ್ಲು ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಗುತ್ತೆ ಈ ರೂಟು. ಸೊ ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇದು. ಇದರಲ್ಲಿ ಫೈನಾನ್ಸ್ ಮತ್ತು ಎಕ್ಸಾಮ್ ಸೆಕ್ಷನ್ ಇಲ್ಲೇ ಇರುತ್ತೆ. VC ಮತ್ತು ರಿಜಿಸ್ಟರು ಇಲ್ಲೇ ಇರುತ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಗ್ರೌಂಡ್ ಫ್ಲೋರಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ. ಫಸ್ಟ್ ಫ್ಲೋರು VC ಸರ್ ಆಫೀಸ್ ಇದೆ. ಸೆಕೆಂಡ್ ಫ್ಲೋರು ರಿಜಿಸ್ಟ್ರೇಷನ್ ಇವ್ಯಾಲ್ಯೂಯೇಷನ್ ಇರ್ತಾರೆ. ಥರ್ಡ್ ಫ್ಲೋರು ಸೆನೆಟ್ ಹಾಲ್ ಇದೆ. ಸೊ ಇಲ್ಲಿ ನೋಡ್ತೀರಾ, ಇಲ್ಲಿ PhD ಸೆಕ್ಷನು ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಜೆರಾಕ್ಸ್ ಸೆಂಟರ್ ಇದೆ. ಸೊ ಹಿಂಗೆ ಇದೇ ರೂಟ್ ಆ ರೂಟ್ ಬಂದುಬಿಟ್ರೆ ಇದೇ ರೂಟಲ್ಲಿ ಲೈಬ್ರರಿ ಇದೆ ನಮ್ಮದು. ಸೊ ಇದು ರೂಟ್ ಅಲ್ಲಿಂದ ಈ ರೂಟ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ PG ಸ್ಟಡೀಸ್ ಅಂತ. ಈಗ ಇಲ್ಲಿ ಎಲ್ಲ PG ಬ್ರಾಂಚಸ್ ಇದ್ದಾವೆ. ಇಲ್ಲಿ ಲೆಫ್ಟ್ಗೆ MBA ಇದೆ, ರೈಟ್ಗೆ
CSC ಇದೆ. ಇದು ಪ್ಲೇಸ್ಮೆಂಟ್ ಸೆಲ್ ಇದು. ಸೊ ನಿಮ್ಮದು ಎಲ್ಲ ಪ್ಲೇಸ್ಮೆಂಟ್ ಏನು ಕ್ವೈರೀಸ್ ಇದ್ದರೆ ಇಲ್ಲಿ ಮೇಲ್ಗಡೆ ಹೋಗ್ಬೇಕು. ಸೊ ಲೆಫ್ಟ್ ಸೈಡ್ ಕಾಣ್ತಿರೋದು MBA BTech ಮೆಕ್ಯಾನಿಕಲ್ ಕೂಡ ಇದರಲ್ಲೇ ಇರೋದು. ಸೊ ಇದು ಬಂದುಬಿಟ್ಟು CSC ಡಿಪಾರ್ಟ್ಮೆಂಟು. ಸೊ ಇದರಲ್ಲಿ ನಿಮಗೆ MCA ಮತ್ತು BTech CSC ಬರುತ್ತೆ. ಇದರ ಆಚೆ ಸಿವಿಲ್ ಡಿಪಾರ್ಟ್ಮೆಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ ರೋಬೋಟಿಕ್ಸು 3 ಇದಾವೆ ಅಲ್ಲಿ. ಆ ಕಡೆಯಿಂದ ಸ್ಟೂಡೆಂಟ್ಸ್ ಬರ್ತಾರೆ ನೋಡಿ. ಸೊ ಅವು ಸಿವಿಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಇದೆ. ಸೊ ಇದು ಬಂದುಬಿಟ್ಟು ನಮಗೆ ಆಡಿಟೋರಿಯಮ್ ಇದು. ಸೊ ಇವಾಗ ಪ್ರೆಸೆಂಟಲ್ಲಿ ಇವಾಗ ಪ್ರೋಗ್ರಾಮ್ ನಡೀತಾಯಿದೆ ಯಾವುದೋ. ಇದು ಬಂದುಬಿಟ್ಟು MP ಥಿಯೇಟರ್. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದಲ್ಲ, ನಿಮಗೆ ಒಳಗಡೆ ಹೇಗಿದೆ ತೋರಿಸ್ತೀನಿ ತಡೀರಿ. ಸೊ ಇದು ಮೇಲ್ಗಡೆಯಿಂದ ಮೊದಲು ಎಂಟ್ರಿ ಇತ್ತು, ಬಟ್ ಇವಾಗ ಇದೆಲ್ಲ ಕ್ಲೋಸ್ ಆಗಿದೆ. ಎಲ್ಲ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ಕಟ್ ಆಗಿದೆ ಇದರಲ್ಲಿ. ಸೊ ನೋಡಿ ಎಲ್ಲ ಹಸಿರುಗಟ್ಟಿದೆ ಎಲ್ಲ. ಮೊದಲು ಪ್ರೋಗ್ರಾಮ್ಸ್ ಎಲ್ಲ ಇಲ್ಲೇ, ಇವೆಂಟ್ಸ್ ಎಲ್ಲ ಇಲ್ಲೇ ಆಗ್ತಿದ್ವು. ಸೊ ಇವಾಗ ಎಲ್ಲ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇದೆ, ಯಾಕೋ ಗೊತ್ತಿಲ್ಲ, ಬಟ್ ಮೇಂಟೈನ್ ಮಾಡ್ತಾಯಿಲ್ಲ ಇದನ್ನು. ಸೊ ಇದನ್ನು ಬಿಟ್ಟು ಅಲ್ಲಿ ಎದುರುಗಡೆ ಆಡಿಟೋರಿಯಮ್ ಇದೆಯಲ್ಲ, ಸೊ ಅಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಆಗ್ತಿರೋದು ಇವಾಗ. ಇಲ್ಲಿ ಈ ಕಡೆ ಬಂದರೆ ಶರಾವತಿಯಿಂದ ಈ ಕಡೆ ಬಂದರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಇಲ್ಲಿ. ಸೊ ಇದು ಇಲ್ಲಿ ವ್ಯೂ ಇದೆ ನೋಡಿ, ಎಲ್ಲ ಬಿದಿರು ಗಿಡ ಇದ್ದಾವೆ ಇಲ್ಲಿ. ಸೊ ಇದು ಬಂದುಬಿಟ್ಟು ಬ್ರಿಡ್ಜ್ ಇದೆ, ಇಲ್ಲ ಒಂದು ಸಣ್ಣದು ಇಲ್ಲಿ ನೋಡಿ. ಇದು ಇಷ್ಟು ಗ್ಯಾಪ್ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಗ್ರೌಂಡ್ ಇದೆ ಇಲ್ಲಿ. ಬಾಸ್ಕೆಟ್ಬಾಲ್ ಗ್ರೌಂಡು ಮತ್ತು ಟೆನ್ನಿಸ್ ಎರಡೂ ಇದಾವೆ ಇದರೊಳಗೆ. ಇಲ್ಲಿ ವಾಲಿಬಾಲ್ ಆಡ್ಬೋದು ಮತ್ತು ಕ್ರಿಕೆಟ್ನೂ ಆಡ್ಬೋದು ಇಲ್ಲಿ. ಸೊ ಅಲ್ಲಿ ಹಸಿರು ಕಾಣುತ್ತಾ ಇದೆಯಲ್ಲ ಹುಲ್ಲು, ಸೊ ಅಲ್ಲಿ ಕ್ರಿಕೆಟ್ ಆಡ್ಬೋದು. ಮತ್ತು ರನ್ನಿಂಗು ಅಲ್ಲೇ ಐತಿ, 400 ಮೀಟರ್ ಗ್ರೌಂಡ್ ಐತಿ ಅದು. ಸೊ ಆ ಗಿಡಗಳ ಹಿಂದೆ ಒಂದು ರೋಡ್ ಇದೆ, ಅಲ್ಲಿ ತೋರಿಸಿದ್ದೀನಲ್ಲ ಸಿಲ್ವರ್ ಜುಬ್ಲಿ ಎದುರುಗಡೆಯಿಂದ ರೋಡು. ಸೊ ಆ ರೋಡು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ ಇದು. ಸೊ ಇಲ್ಲಿ ನೋಡ್ತಿದ್ದಾರೆ, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್. ಇಲ್ಲಿ ನೋಡಿ ಗೈಸ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ನೋಟಿಸ್ ಬೋರ್ಡ್ ಬರುತ್ತೆ. ಇಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಇಲ್ಲಿ ಅಟ್ಯಾಚ್ ಮಾಡಿರ್ತಾರೆ. ಸೊ ನೀವು ಸರ್ಗೆ ಕೇಳ್ಬೋದು. ಸೊ ಒಂದ್ಸರಿ ಮೇಲ್ಗಡೆ ಹೋಗಿ ಬರೋಣ. ಮೇಲ್ಗಡೆ ಇಂಡೋರ್ ಗೇಮ್ಸ್ ಇದೆ, ಲೈಕ್ ಟೇಬಲ್ ಟೆನ್ನಿಸು. ಇಲ್ಲಿ ನೋಡಿ, ಇಲ್ಲಿ ಟೇಬಲ್ ಟೆನ್ನಿಸ್ ಒಳಗಡೆ ಇದೆ. ಇವಾಗ ಲಾಕ್ ಇದೆ, ಯಾಕಂದರೆ ಇವಾಗ ಕ್ಲಾಸಸ್ ಟೈಮ್ ಅಲ್ಲ. ಸೊ ಇಲ್ಲಿ ವಾಶ್ರೂಮ್ಸ್ ಫೆಸಿಲಿಟಿನೂ ಇದೆ. ಇಲ್ಲಿ ನೋಡಿ, ಇಲ್ಲೂ ನೀವು ಎನ್ಕ್ವೈರಿ ಮಾಡ್ಬೋದು. ಸೊ ಇದು ಸ್ಟೋರ್ ರೂಮು. ಇಲ್ಲಿ ಇನ್ನೊಂದು ಗೇಮ್ ನಿಮಗೆ ಅವೈಲೇಬಲ್ ಇದೆ, ಸ್ನೂಕರ್ ಗೇಮು. ಇಲ್ಲಿ ನೀವು ಆಡ್ಬೋದು. ಸೊ ಈ ಕಡೆ ಕೆಳಗಡೆ ಬಂದರೆ ನಿಮಗೆ ಈ ಪೋಸ್ಟರ್ ಸಿಗುತ್ತೆ. ಇಲ್ಲಿ ನೋಡ್ತಿದ್ದೀರಾ, ಇವರೆಲ್ಲ PTU ಇಂದ ಮತ್ತು ಇಂಡಿಯಾಗೋಸ್ಕರ ಗೋಲ್ಡ್ ಮೆಡಲ್ ಗೆದ್ದಿದ್ದು. ಇಲ್ಲಿ ನೋಡಿ. ಸೊ ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ಗೆ ಸಪ್ರೇಟ್ ಜಿಮ್ ಇದೆ. ಸೊ ಇಲ್ಲಿ ನಿಮಗೆ NSS ಅಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ನೀವು ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೇಳ್ಬೋದು. ಸೊ ನಮ್ಮ ಟೈಮಲ್ಲಿ ಯಾರಿಗೂ ಐಡಿಯಾ ಇರಲಿಲ್ಲ ಇಲ್ಲಿ NSS ಇದೆ ಅಂತ. ಸೊ ಅದ್ರ ಸಲುವಾಗಿ ನಿಮಗೂ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ರೋಡ್ ಬಂದುಬಿಟ್ಟು ಅದು ಸ್ಟ್ಯಾಚು ಕಡೆಯಿಂದ ರೋಡ್ ಡಿವೈಡ್ ಆಗಿತ್ತಲ್ಲ, ಸೊ ಆ ರೋಡು ಈ ಕಡೆ ಬರುತ್ತೆ. ಸೊ ಈ ಕಡೆ ಬಂದರೆ ಅದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಟ್ ಬರುತ್ತೆ.
ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಈ ಕಡೆಯಿಂದನೇ ಬರೋದು. ಇದು ಬಂದುಬಿಟ್ಟು ನಿಮಗೆ ಇನ್ನೊಂದು ಐನ್ಯಾಕ್ ಹಾಸ್ಟೆಲ್ ಅಂತ ಇದೆ. ಸೊ ಇದು ಇನ್ನೂ ಇದರಲ್ಲಿ ಫೆಸಿಲಿಟೀಸ್ ಏನಿಲ್ಲ ಜಾಸ್ತಿ, ಹುಡುಗರಿಗೆ ಜಾಸ್ತಿ ಅಲಾಟ್ ಮಾಡಿಲ್ಲ, ಒಂದು ಸ್ವಲ್ಪ ಜನಕ್ಕಷ್ಟೇ ಅಲಾಟ್ ಮಾಡಿದ್ದು. ಇದರಲ್ಲೇನು ಬೆಡ್ ಅದನ್ನು ಏನು ಬೆಡ್ಡು ನೀರು ಫೆಸಿಲಿಟೀಸ್ ಇಲ್ಲ. ಇದರಲ್ಲಿ ಬರೀ ಇರೋದು ಸ್ಟಾಫು ಮತ್ತು ಒಂದು ಸ್ವಲ್ಪ MCA ಸ್ಟೂಡೆಂಟ್ಸ್ ಇದ್ದಾರೆ. ಸೊ ನಿಮ್ಗೆ ಇನ್ನೊಂದು ಏನು ತೋರಿಸ್ಬೇಕಂದ್ರೆ ಇದು ನೋಡಿ, UTUದು ವೇಸ್ಟ್ ಮಟೀರಿಯಲ್ ಎಲ್ಲ ಈ ಕಡೆ ಇರುತ್ತೆ. ಸೊ ಇದು ವೇಸ್ಟ್ ಮಟೀರಿಯಲ್ ಎಲ್ಲ ಈ ಕಡೆ ಬಿಸಾಡ್ತಾರೆ ಇಲ್ಲಿ. ಸೊ ಜಾಸ್ತಿ ಇತ್ತಂದರೆ ಅದನ್ನು ಸುಟ್ಟಾಕ್ತಾರೆ ಅವರು. ಸೊ ಇಲ್ಲಿ ಬಂದುಬಿಟ್ಟು ವರ್ಕ್ಶಾಪ್ ಇದೆ BTechನವ್ರದ್ದು. ಮೋಸ್ಟ್ಲಿ ಅದು ರೋಬೋಟಿಕ್ಸು ಅಥವಾ ಯಾವ ಬ್ರ್ಯಾಂಚ್ ಅಂತ ನನಗೂ ಗೊತ್ತಿಲ್ಲ. 24 hours ವರ್ಕಲ್ಲೇ ಇರುತ್ತೆ ಅದು. ಇದು ಗರ್ಲ್ಸ್ ಹಾಸ್ಟೆಲ್. ಇದು ನಮ್ಮ ಸುಷ್ಮಿತಾ ಮೊದಲು ಇದೇ ಹಾಸ್ಟೆಲ್ನ ಇದ್ದಳು, ಬಟ್ ಇವಾಗ ಹೊರಗಡೆ ರೂಮ್ ಮಾಡಿದ್ದಾಳೆ ಅವಳು. ಸೊ ಗರ್ಲ್ಸ್ ಹಾಸ್ಟೆಲ್ ಅಪೋಸಿಟೇ ಆಡಿಟೋರಿಯಮ್ ಇರೋದು. ಸೊ ಇವಾಗ ಏನೋ ಪ್ರೋಗ್ರಾಮ್ ನಡೀತದೆ, ಪ್ರೋಗ್ರಾಮಲ್ಲಿ ನಾವು ಹೋಗಿಲ್ಲ. ಫ್ರಂಟ್ ವ್ಯೂ ಆಡಿಟೋರಿಯಮ್ದು ಈ ಥರ ಇದೆ ನೋಡಿ, ಗ್ಲಾಸು ಫುಲ್ಲು. ಪ್ರೋಗ್ರಾಮ್ ಇದ್ದಾಗ ಅದು ಫುಲ್ ಡೆಕೋರೇಟ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದು. ಸೊ ಪ್ರೋಗ್ರಾಮ್ ಅದನ್ನ ಇದ್ದಾಗಷ್ಟೇ ಓಪನ್ ಇರೋದು ಅದು. ಪ್ರೋಗ್ರಾಮ್ ಇಲ್ಲ ಅಂದರೆ ಕ್ಲೋಸ್ ಇರುತ್ತೆ. ಇವಾಗ ನಾವು ಡಿಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾಯಿದ್ವಿ. ಸೊ ಇವರು ರಘುವಣ್ಣ ಅಂತ ಇಲ್ಲಿ CSE ಡಿಪಾರ್ಟ್ಮೆಂಟಲ್ಲಿ ಅಟೆಂಡರ್ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಅಣ್ಣ ಮಾಡ್ತಾರೆ. ಸೊ ಅಣ್ಣ ಚೆನ್ನಾಗಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಾವು ಒಳಗಡೆ ಹೋಗ್ತಾಯಿದ್ವಿ. ಹಿಂದ್ಗಡೆಯಿಂದ ರೂಟ್ ಬಂದಿತ್ತಲ್ಲ, ಸೊ ಆ ರೂಟ್ ಬಂದುಬಿಟ್ಟು ಈ ಕಡೆ ಬರುತ್ತೆ. ಸೊ ಇದು ಬಿಲ್ಡಿಂಗ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇದರಲ್ಲಿ ಡಿಪಾರ್ಟ್ಮೆಂಟ್ ಇನ್ನೂ ಸರಿಯಾಗಿ ಅಲಾಟ್ ಮಾಡಿಲ್ಲ. ಸೊ ಇದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ಸ್ ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್ ಇದರೊಳಗಡೆನೇ ಇದೆ, BTechದು ನೋಡ್ತಾ ಇದ್ದೀರಾ. ಸೊ ಇದು ನಮ್ಮ CSE PG ಡಿಪಾರ್ಟ್ಮೆಂಟ್ ಎಲ್ಲ ಇಲ್ಲೇ ಇರೋದು. ಸೊ ಇದು ಒಂದು ಹೊಸ ಬಿಲ್ಡಿಂಗ್ ಆಗ್ತಿದೆ. ಸೊ ಇದರಲ್ಲಿ ಯಾರನ್ನು ಅಲಾಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕ್ಲಾಸಸ್ ನಡೆಯುತ್ತೆ ಇದರಲ್ಲಿ. ಸೊ ಇದೆಲ್ಲ ಫ್ಯಾಕಲ್ಟಿ ಕಾರ್ ಪಾರ್ಕಿಂಗ್ ಇದೆ, ನೀವು ಮಾಡ್ಬೋದು, ಫ್ಯಾಕಲ್ಟಿ ಅಂತಲ್ಲ. ಈ ಕಡೆ ಬಂದರೆ CSE ಡಿಪಾರ್ಟ್ಮೆಂಟು, ನಮ್ಮದು ನಿಮ್ಮ BTech ಸರ್ ಇರ್ತಾರಲ್ಲ, ಸೊ ಅವ್ರದ್ದು. ಇಲ್ಲಿ ಕ್ಲಾಸಸ್ ಇದೆ ಮೇಲ್ಗಡೆ. ಇದು ನಮ್ಮ MCA ಲ್ಯಾಬ್. ಇದು ಇಲ್ಲಿ ನಮ್ಮದು B ಸೆಕ್ಷನ್ ಕ್ಲಾಸ್ ಇದು. ಆ್ಯಂಡ್ ಇಲ್ಲಿ ಪಕ್ಕದಿರೋದೆಲ್ಲ BTech, ಎದುರುಗಡೆ ಇರೋದು ಎಲ್ಲ ಮಿಕ್ಸ್ ಕ್ಲಾಸಸ್ ಇದೆ ಇಲ್ಲಿ. ಸೊ ಇಲ್ಲಿ ವೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಿಮಗೆ CS ಅಡ್ಮಿಷನ್ ಮಾಡಬೇಕಿದ್ರೆ ಈ ಕಡೆ ಹೋಗಬೇಕು. ಇಲ್ಲಿ ಒಳಗಡೆ ಒಂದು ಆಫೀಸ್ ಇದೆ. ನೀವು MCA ಮತ್ತು CSದವರು ಇಲ್ಲೇ ಅಡ್ಮಿಷನ್ ಇರುತ್ತೆ ಆಫೀಸು. BTech CS ಎಲ್ಲ ಇಲ್ಲೇ ಅಡ್ಮಿಷನ್ ಆಗೋದು. ಸೊ ಇವಾಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋದ ಮುಗೀತು. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.